ಸಿಬ್ಬಂದಿಯೊಬ್ಬ ಸರ್ಕಾರಿ ಆಸ್ಪತ್ರೆಯ ಒಪಿಡಿ ಪುಸ್ತಕದಲ್ಲಿ ಸಿನಿಮಾ ಭಕ್ತಿಗೀತೆಯನ್ನು ಬರೆದಿದ್ದಾನೆ. ಒಪಿಡಿ ಪುಸ್ತಕ ನೋಡಿ ಲೋಕಾಯುಕ್ತ ಎಸ್ಪಿ ಕೂಡ ಶಾಕ್ ಆಗಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆಯನ್ನು ಹಾಡನ್ನು ಬರೆದಿದ್ದಾನಂತೆ. ಸರ್ಕಾರಿ ಸಿಬ್ಬಂದಿಯೊಬ್ಬ ಆಸ್ಪತ್ರೆಯ ಒಪಿಡಿ ಪುಸ್ತಕದಲ್ಲಿ ಸಿನಿಮಾದ ಭಕ್ತಿ ಗೀತೆಯೊಂದನ್ನು ಬರೆದಿದ್ದಾನಂತೆ. ಒಪಿಡಿ ಪುಸ್ತಕ ನೋಡಿ ಲೋಕಾಯುಕ್ತ ಎಸ್ಪಿ ಕೂಡ ಶಾಕ್ ಆಗಿರುವಂತದ್ದು. ಏನಿದು ಅಂತ, ಪೂಜಿಸಲೆಂದೇ ಹೂಗಳ ತಂದೆಯನ್ನು ಹಾಡನ್ನ ಬರೆದಿರುವಂತಹ ಸಿಬ್ಬಂದಿ ದೇವರ ಭಕ್ತಿ ಗೀತೆಯನ್ನ ಬರೆದಿದ್ದಾನೆ ಒಪಿಡಿ ಪುಸ್ತಕದಲ್ಲಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಇದು. ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಗರಂ ಆದ ಲೋಕಾಯುಕ್ತ ಎಸ್ಪಿ. ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದಂತ ಲೋಕಾಯುಕ್ತ ಎಸ್ಪಿ ಈ ವೇಳೆ ಒಪಿಡಿ ಪುಸ್ತಕವನ್ನ ಗಮನಿಸಿ ಏನಿದು ಕರ್ಮಕಾಂಡ ಅಂತ ಅವರೇ ಒಂದು ಕ್ಷಣ ಹೌಹಾರಿದ್ದಾರೆ. ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ದಂತ ಲೋಕಾಯುಕ್ತ ಎಸ್ಪಿ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಎಸ್ಪಿ ಸಿದ್ದರಾಜು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿರುವಂತಹ ಎಲ್ಲಾ ಸಿಬ್ಬಂದಿಗಳಿಗೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಲೋಕಾಯುಕ್ತ ಎಸ್ಪಿ ಆಸ್ಪತ್ರೆಗೆ ದಿಢೀರ್ ಅಂತ ಭೇಟಿ ನೀಡಿರುವುದನ್ನ. ಏನಿದು ಡಿಸ್ಯೂಸ್ಡ್ ಅಂತ ಬರೆದಿದ್ದಾರೆ. ಡೇಟ್ ಆಫ್ ಇಶ್ಯೂ ಎಷ್ಟು ಜನಕ್ಕೆ ಉಪಯೋಗ ಬಂದಿದೆ ಅದರಿಂದ ಏನೋ ಇಟ್ಟಿದ್ದಾರೆ. ನಿಮ್ಮ 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 ಇವನ ಹೆಸರು ನಿಂಗಣ್ಣ. ನಿಂಗಣ್ಣ ಆಯ್ತಮ್ಮ, ಕೊಡಿ ತಪ್ಪು ನೀವು ನಿಮ್ಮ ಮೇಲೆ ಕೊಡ್ಬಾರ್ದು. ನಿಮಗೆ ಫ್ರೀ ಮಾಡ್ಕೊಡ್ಬೇಕಲ್ವಾ, ನಿಮಗೆ ಫ್ರೀ ಮಾಡ್ಕೊಡ್ಬೇಕಲ್ಮೇನ್ರಿ. ಆಯ್ತು. ಹೇಳ್ತಾರೆ ಅಲ್ಲ ರೀ, ಅವ್ನು ಹೇಳ್ದಂಗೆಲ್ಲ ಪಾಪ ನೀವೇನು ಕರ್ಸಲ್ ಮಾತಾಡಿದಾರೆ ಎಷ್ಟು ಜನ ಮಾತಾಡ್ತಾರಲ್ಲ ನೀವೇ ಕರ್ಸ್ತೀರಾ ಮಾತಾಡಲ್ಲ. ಸುಳ್ಳು ಹೇಳ್ತಾರ ಇಲ್ಲ ನಿಜವಾದ ಕ್ಲಿಯರ್ ಮಾಡ್ಕೊಂಡಿದ್ರೆ ಈಗ ಅಪ್ಲಿಕೇಶನ್ ಆಗಿತ್ತು ಅದೇ ನೀನು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದು ಯಾಕೆ ಅವನೇ ಕಳ್ಸಂತ ಹೇಳ್ಬೇಕು. ಅಲ್ಲ ಅವನೇ ಕಳ್ಸಂತ ಹೇಳ್ಬೇಕು. ಇದೆಲ್ಲ ಅದೇ ಡೈನಾಮಿಕ್ಸ್ ಮಾಡಿದ್ರೆ ಒಪ್ಕೊಂಡ್ಬಿಡ್ಬೇಕು. ಮತ್ತೆ ಅದಕ್ಕೊಂದೇ ಡಿಫೆನ್ಸ್ ಮಾಡ್ತೀರಾ? ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್. ಶ್ರೀಕಾಂತ್ ಅವರೇ, ಇನ್ನು ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಏನು ಅಂತ ಇದು ಒಪಿಡಿ ಪುಸ್ತಕದಲ್ಲಿ ಸಿನಿಮಾ ಭಕ್ತಿಗೀತೆ ಬರೆಯೋದಂದ್ರೆ ಏನು ಅಂತ? ಹೌದು ಕಾರ್ತಿಕ್, ಏನು ಅಂದ್ರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಆಸ್ಪತ್ರೆ ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡು ಬರೆದಿರುವುದು ಬೆಳಕಿಗೆ ಬಂದಿರುವಂತದ್ದು. ಲೋಕಾಯುಕ್ತ ಎಸ್ಪಿ ದಿಢೀರ್ ಭೇಟಿ ವೇಳೆ ಈ ಘಟನೆ ಬೆಳಕಿಗೆ ಬಂದಿರುವುದು. ಅಲ್ಲಿನ ಒಪಿಡಿ ಸಿಬ್ಬಂದಿ ಪೂಜಿಸಲೆಂದೇ ಹೂಗಳ ತಂದೆ ಎಂಬ ಹಾಡು ಬರೆಯುವ ಮೂಲಕ ಪುಸ್ತಕದಲ್ಲಿ ಈ ರೀತಿ ಕಂಡು ಬಂದಿರುವಂತದ್ದು. ಇದಕ್ಕೆ ಲೋಕಾಯುಕ್ತ ಎಸ್ಪಿ ಅವರು ಆಕ್ರೋಶವನ್ನು ಹೊರಹಾಕಿದವರು ಸಿಬ್ಬಂದಿಯ ಬೇಜವಾಬ್ದಾರಿತನಕ್ಕೆ ಗರಂ ಆಗಿದ್ದಾರೆ. ಇನ್ನು ಆಸ್ಪತ್ರೆ ಸಿಬ್ಬಂದಿಗಳ ನಡೆಯನ್ನ ತೀವ್ರವಾಗಿ ಖಂಡಿಸಿದ ಲೋಕ ಎಸ್ಪಿ ಅವರು ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಬೆಳಕಿಗೆ ಬಂದಿರುವಂತದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ್.